ಹಲೋ ಹಾಯ್ ನಮಸ್ಕಾರ. ಎಲ್ಲಪ್ಪ ಶರತ್ ಇಷ್ಟು ದಿನ ಎಲ್ಲ ಹೋಗ್ಬಿಟ್ಟಿದ್ದಾನೆ ಕಳೆದೋಗಿ, ಎಲ್ಲೋ ಒಂದು ವೀಡಿಯೋನೂ ಹಾಕಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ಬೇಕನ್ಸುತ್ತೆ ನೀವು. ಎಲ್ಲೂ ಕಳೆದಿಳಿದೆಲ್ಲ ಏನೂ ಹೋಗಿಲ್ಲ, ಮಾಮೂಲಿ ಇರುತ್ತಲ್ಲ ಯಾವಾಗಲೂ ಇರೋ ಥರ ಬ್ಯುಸಿ ಇದೆ ಕತೆಗಳು. ಒಂದಷ್ಟು ವೀಡಿಯೋಸು ಫುಲ್ಲು ಜೋಶಲ್ಲಿ ಏನೋ ಮಾಡೋಣ ಅಂದ್ಬಿಟ್ಟು ಎಲ್ಲ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ಅದಾದಮೇಲೆ ಟೈಮೇ ಆಗಿರಲ್ಲ. ಬಟ್ ಇದೇನಪ್ಪ ಇದು ಹೊಸ ಸೆಟಪ್ಪು, ಫುಲ್ಲು ಎಲ್ಲೆಲ್ಲೋ ಕೂತ್ಕೊಂಡ್ಬಿಟ್ಟಿದ್ದಾನಲ್ಲ, ಫುಲ್ಲು ಖತರ್ನಾಕಾಗಿ ಜಿಂಚಾಕ್ ಆಗೋಗ್ಬಿಟ್ಟು ಒಂದು ಲೆವೆಲಿಂದ ಹಂಗೆ ಫುಲ್ಲು ಪ್ರೋ ಮ್ಯಾಕ್ಸ್ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾನಲ್ಲ ಇಲ್ಲಿ ಅಂದ್ಕೊಂಡು ಆ ಥರ ಎಲ್ಲ ಯೋಚನೆ ಮಾಡ್ತಾ ಇರಬೇಕು. ನನ್ನ ಫ್ರೆಂಡ್ ಒಂದು ಸಹಯೋಗದೊಂದಿಗೆ ಮಿಡ್ಲ್ ಓವರ್ ಸ್ಟುಡಿಯೋ ಅಂತ, ಸೊ ಅಲ್ಲಿ ಕೂತ್ಕೊಂಡು ಈ ವಿಡಿಯೋನ ಇವತ್ತು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಇದು HR BR ಲೇಔಟಲ್ಲಿದೆ. ನೀವು ಎಲ್ಲ ಏನಾದರೂ ನಿಮ್ಮ ರೆಕಾರ್ಡಿಂಗ್ ನೀಡ್ಸ್ಗೆ ಅಥವಾ ನಿಮ್ಮದು ಕ್ಯಾರಿಯೋಕೆ ಇದೆಲ್ಲನೂ ಮಾಡಬೇಕಂದ್ರೆ ಇಲ್ಲಿ ಬಂದು ರೆಕಾರ್ಡ್ ಎಲ್ಲ ಮಾಡ್ಕೋಬೋದು. ಅದೆಲ್ಲ ಅಡ್ವರ್ಟೈಸ್ಮೆಂಟ್ ಥರ ಇವಾಗ ಹೇಳ್ತಾ ಇದ್ದೀನಿ. ಬಟ್ ಈ ವಿಡಿಯೋ ನಾನು ಹಿಂಗೆ ಮಾಡ್ತಾಯಿರೋ ಇಂಟೆನ್ಷನ್ನೇ ಬೇರೆ. ಏನಂದರೆ ನಾರ್ಮಲ್ ನನ್ನ ರಿವ್ಯೂಸ್ ಹಂಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ SJ ರಿವ್ಯೂಸಲ್ಲಿ. ಬಟ್ ಅದೇ ನನ್ನ ಫ್ರೆಂಡ್ಸ್ ಜೊತೆ ನನ್ನ ಬಂದ್ಬಿಟ್ಟು ಶರತ್ ಒಂಚೂರು ವೀಡಿಯೋ ಮಾಡಿಬಿಟ್ಟು ಸ್ವಲ್ಪ ನೋಡು, ಈ ಥರ ಒಂದೊಂದು ಏನಾದ್ರು ಒಂದು ಹೊಸ ಅಟೆಂಪ್ಟ್ ಮಾಡೋಣ ಅಂತ ಒಂದು ಫೈನ್ ಡೇ ಫೋನ್ ಮಾಡಿಬಿಟ್ಟು ಕರೆದ. ಟ್ರೈ ಮಾಡೋಣ ಅಂತ ಒಂದು ಪಾಡ್ಕ್ಯಾಸ್ಟಿಂಗ್ ಜರ್ನಿ ಅನ್ನೋದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇದರ ಪಾಡ್ಕ್ಯಾಸ್ಟಿಂಗ್ ಜರ್ನಿನಲ್ಲಿ ಪಾಡ್ಕ್ಯಾಸ್ಟ್ ಹೆಸರು ಲೈಫ್ ಇಷ್ಟಾನೇ ಅಂತ. ಎಲ್ರಿಗೂ ಲೈಫ್ ಇಷ್ಟೇನೇ ಗುರು, ಏನು ಕತೆ ಅಂದ್ಕೊಂಡೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಲೈಫ್ ಇಷ್ಟೇನೇ ಅಂತ ಯಾವಾಗಲೂ ಮುಖ ಹಿಂಗೆ ಸಪ್ಪಗೆ ಬೇಜಾರು ಮಾಡ್ಕೊಂಡು ಮೊರೆ ಹಾಕ್ಕೊಂಡು ಕೂತ್ಕೊಳ್ಳೋದು ಅಂತಾರಲ್ಲ, ಹಂಗೆ ಕೂತ್ಕೊಳ್ಳೋದ್ರ ಬದಲು ಲೈಫ್ ಇಷ್ಟಾನೇ ಅಂತ ಒಂದು ಪಾಸಿಟಿವ್ ಇಂಟೆಂಟಲ್ಲಿ ಮುಂದುವರಿಯೋಣ ಅಂತ ಪಾಡ್ಕ್ಯಾಸ್ಟಿಂಗ್ ಮಾಡೋಣ ಅಂತಿದ್ದೀವಿ. ಪಾಡ್ಕ್ಯಾಸ್ಟಿಂಗ್ ಒಂದು ಬೌಂಡ್ರಿ ಹಾಕ್ಕೊಂಡು ಬರೀ ಇಂಥದ್ದೇ ಮಾಡೋದ ಆ ಥರ ಎಲ್ಲ ಹಂಗೆಲ್ಲ ಏನಿಲ್ಲ. ಬಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಪಾಸಿಟಿವ್ ನೋಟಲ್ಲಿ ಹೆಲ್ತ್ ಬಗ್ಗೆ ಮತ್ತು ಒಳ್ಳೆ ಹ್ಯಾಬಿಟ್ಸ್ ಬಗ್ಗೆ ಒಂದು ಪ್ರಮೋಟ್ ಮಾಡೋಣ, ಅದನ್ನು ಜನರಿಗೂ ಎಲ್ರಿಗೂ ತಲುಪಲಿ, ನಮ್ಮ ಕರ್ನಾಟಕದ ಜನತೆ ಮತ್ತು ಎಲ್ಲ ಕಡೆ ನೋಡ್ತಾ ಇರೋವಂಥ ನನ್ನ ವ್ಯೂವರ್ಸ್ಗೂ ತಲುಪಲಿ ಅಂತ ನಾನು ಲೈಫ್ ಇಷ್ಟಾನೇ ಅನ್ನೋ ಒಂದು ಪಾಡ್ಕ್ಯಾಸ್ಟ್ನು ಕೂಡ ಈಗ ಶುರು ಮಾಡಿದ್ದೀವಿ. ಅದರದ್ದು ಲಿಂಕು ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಮತ್ತು ಇಲ್ಲೆಲ್ಲ ಹಾಕಿರ್ತೀನಿ ನೋಡಿ. ಸೊ ಇದರಲ್ಲಿ ಒಂದು ಆರೋಗ್ಯನೇ ಒಂದು ಪ್ರಮುಖ ಅಂಗ, ಜೀವನದ ಒಂದು ಭಾಗವಾಗಿ ತಗೊಂಡು ಅದನ್ನು ಹೇಗೆ ಜೀವನ ನಡೆಸ್ತಾ ಇದ್ದಾರೆ ಅಂತ ಒಂದು ಇನ್ಸ್ಪಿರೇಷ್ನಲ್, ನಮ್ಮ ಸುತ್ತಮುತ್ತ ಇರೋವಂಥ ಜನರು ಎಷ್ಟು ಇನ್ಸ್ಪಿರೇಷ್ನಲ್ ಆಗಿದ್ದಾರೆ ಅನ್ನೋದ್ರ ಒಂದು ಪರಿಚಯ ನಿಮಗೆ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ನೀವು ಎಷ್ಟೊಂದು ಜನ ನಂದು ಕ್ರಿಕೆಟ್ ರಿವ್ಯೂಸ್ ಆಗಲಿ, ಸಿನಿಮಾ ರಿವ್ಯೂಸು ಇದೆಲ್ಲ ನೋಡ್ತಾ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಿ. ಹೀಗೇ ಲೈಫ್ ಇಷ್ಟಾನೇ ಕೂಡ ನಿಮ್ಮ ಬಿಡುವಾದಾಗ ಎಲ್ಲ ನೋಡಿ. ಇದು ಪಾಡ್ಕಾಸ್ಟ್ ಆಗಿರೋ ಕಾರಣಕ್ಕೆ ಎಲ್ಲ ಈಗ ಪೂರ್ತಿ ಲೆಂತ್ ಆಫ್ ದ ಪಾಡ್ಕಾಸ್ಟ್ನ ನೀವು ನೋಡ್ತಾನೇ ಇರಬೇಕು ಅಂತ ಆ ಥರ ಏನೂ ಇಲ್ಲ. ಅದೇ ಕಾರಣಕ್ಕೆ ಸ್ಪಾಟಿಫೈನಲ್ಲಿ, ಅಮೆಝಾನ್ ಮ್ಯೂಸಿಕಲ್ಲಿ ಎಲ್ಲ ಪಾಡ್ಕಾಸ್ಟ್ ಚಾನೆಲ್ಸು ಎಲ್ಲ ಕಡೆಯೂ ನಮ್ಮ ಪಾಡ್ಕಾಸ್ಟ್ನ ಅಪ್ಲೋಡ್ ಆಗಿರುತ್ತೆ. ಲಿಂಕ್ಸ್ ಎಲ್ಲ ಅಲ್ಲೇ ಕೊಟ್ಟಿರ್ತೀವಿ. ಲೈಫ್ ಇಷ್ಟಾನೇ ಅನ್ನೋದು ಇದ್ರ ಹೆಸರು. ಸೊ ಅದನ್ನು ಹೋಗಿ ನೀವು ಸಬ್ಸ್ಕ್ರೈಬ್ ಕೂಡ ಎಲ್ಲ ಮಾಡಿಕೊಂಡು ಅದನ್ನು ಫಾಲೋ ಮಾಡ್ತಾಯಿರಿ. ನಿಮಗೂ ಇಷ್ಟ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ ಕೂಡ ಇದರಲ್ಲಿ ನನ್ನ ಜೊತೆ ಕೈ ಜೋಡಿಸಿದ್ದಾನೆ. ಅವನ ಒಂದು ಸಹಯೋಗದೊಂದಿಗೆ ಆಗಲೇ ಹೇಳಿದಾಗೆ ಈ ಒಂದು ಹೊಸ ಒಂದು ಪ್ರಯಾಣಕ್ಕೆ ನಾನು ಕಾಲಿಟ್ಟಿದ್ದೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಹೀಗೆ ಇರಲಿ. ಇದ್ರ ಜೊತೆ ಈ ಚಾನಲ್ನಲ್ಲಿ SJ ರಿವ್ಯೂಸಲ್ಲಿ ಹಾಗೇ ಕ್ರಿಕೆಟ್ದು ಮತ್ತು ನನಗನ್ಸಿದ್ದು ಸಿನಿಮಾ ರಿವ್ಯೂಸ್ ಆಗಲಿ ಅಥವಾ ಪ್ರಚಲಿತ ವಿದ್ಯಮಾನಗಳು, ರಾಜಕೀಯ ಆಗಿರಲಿ, ಯಾವುದಾದ್ರೂ ಆಗಿರಲಿ, ನನಗೆ ಏನಾದ್ರು ರಿವ್ಯೂ ಮಾಡಬೇಕನ್ಸಿದ್ರೆ ಅದನ್ನು ನಾನು ಹಾಗೆ ಕಂಟಿನ್ಯೂ ಮಾಡ್ತಾಯಿರ್ತೀನಿ. ಅದನ್ನೆಲ್ಲ ಇಲ್ಲೇ ಸ್ಟುಡಿಯೋನಲ್ಲೇ ಬಂದು ಮಾಡ್ತೀನಿ ಅಂತ ಹೇಳೋಕ್ಕಲ್ಲ. ಯೂಶ್ವಲಿ ನಾನು ಹೇಗೆ ಮಾಡ್ತಾಯಿದ್ನೋ ಮನೆಯಲ್ಲೇ ಅಲ್ಲೇ ಮಾಡ್ತೀನಿ. ಇಲ್ಲಿ ಸಮಯ ಆದಾಗ ಬಂದಾಗ ನಾನು ಇಲ್ಲಿ ರಿವ್ಯೂ ಕೂಡ ಮಾಡ್ತೀನಿ. ಹೀಗೆ ಪ್ರೋತ್ಸಾಹ ಕೊಡ್ತಾಯಿರಿ, ಸಿಗ್ತಾ ಇರೋಣ. ಹೀಗೆ ಎಷ್ಟೊಂದು ವಿಷಯಗಳು ಮಾತಾಡೋದಂತೂ ಸಿಕ್ಕಾಪಟ್ಟೆ ಇದೆ. ವುಮೆನ್ಸ್ ವರ್ಲ್ಡ್ ಕಪ್ ಗೆದ್ದರು, ಅವಾಗಿಂದು ಏನು ಮಾತಾಡಲಿಲ್ಲ. ಶರತ್ ನೀನೇನಪ್ಪ ಫುಲ್ಲು ಹೆಂಗಸ್ರು ಗೆದ್ದಾಗ ಏನು ಮಾತಾಡಲಿಲ್ಲ ಅಂತೆಲ್ಲ ಎಷ್ಟೊಂದು ಜನ ಮೆಸೇಜ್ ಹಾಕಿದ್ರಿ. ಎಲ್ರಿಗೂ ಮೆಸೇಜ್ ಹಾಕ್ದವ್ರಿಗೆ ಧನ್ಯವಾದಗಳು. ಫ್ರೀ ಆದಾಗ ಎಲ್ಲ ಮಾತಾಡ್ತೀನಿ. ಸೌತ್ ಆಫ್ರಿಕಾ ಸೀರೀಸ್ ಬೇರೆ ನಡೀತಾ ಇದೆ, ಗೂಪ್ ಥರ ಫುಲ್ಲು ಹೊಡ್ಸ್ಕೊತಾ ಇದ್ದಾರೆ. ಫಸ್ಟ್ ಇನ್ನಿಂಗ್ಸೇ ಟೋಪಿ ಆಗೋಗಿದೆ. ಏನಾಗುತ್ತೋ ಗೊತ್ತಿಲ್ಲ. ಸೀರೀಸ್ ಅಂತೂ ಕೈ ಎತ್ಕೊಳ್ಳೋ ಚಾನ್ಸಸ್ ಇದೆ. ಒನ್ ಡೇನಾರು ಆಡಿ ಗೆಲ್ತಾರೆ, ಏನು ಕತೆ ಅಂತ ನೋಡೋಣ. ಸಿನಿಮಾಗಳಂತೂ ಸಿಕ್ಕಾಪಟ್ಟೆ ಎಷ್ಟೊಂದು ಬಂದು ಎಲ್ಲ ಆಯಿತು. ಸೀರೀಸು ನೋಡಿದ್ದ ಲೆಕ್ಕದಲ್ಲಿ ಡೆಲ್ಲಿ ಕ್ರೈಮ್ ನೋಡಿದೆ, ಸಖತ್ತಾಗಿತ್ತು. ಅದು ಬಿಟ್ಟರೆ ಫ್ಯಾಮಿಲಿ ಮ್ಯಾನು ಇವಾಗ ನೋಡ್ತಾಯಿದ್ದೀವಿ. ಸೀಸನ್ 3 ಸಖತ್ತಾಗಿ ಬರ್ತಾಯಿದೆ. ಮನೋಜ್ ಬಾಜ್ಪೇಯಿ ಆ್ಯಕ್ಟಿಂಗು, ತಿವಾರಿ, ಅದರಲ್ಲಿ ತಿವಾರಿ ಸರ್ ಅಂತ ಸಖತ್ತಾಗಂತೂ ಮಾಡಿದ್ದಾರೆ. ಒಳ್ಳೆ ಹ್ಯೂಮರ್ ಆ್ಯಂಗಲ್ಲು ಎಲ್ಲ ಮಸ್ತಾಗಿ ಬಂದಿದೆ. ಅದು ಬಿಟ್ಟರೆ ಇನ್ನೇನೋ ಹಾಗೆ ನಡ್ಕೊಂಡು ಹೋಗ್ತಾಯಿದೆ. ನೆಕ್ಸ್ಟ್ ಏನೇನು ಬರುತ್ತೋ. ಸಿನಿಮಾ ನೋಡೋಕ್ಕೆ ಸಮಯ ಆಗಿಲ್ಲ, ಅಷ್ಟೊಂದೇನೋ ಒಳ್ಳೆ ಸಿನಿಮಾ ಏನು ಬಂದಂಗೂ ಇಲ್ಲ. ನೋಡೋಣ ಯಾವ್ದು ಬರುತ್ತೋ ಅದನ್ನು ನೋಡೋಣ. ಸಿಗ್ತಾ ಇರೋಣ. ಹೀಗೆ ಚಾನಲ್ನ ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್.